ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ ಅನ್ನುವಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಕೆಲವು ಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಆರ್ ನಗರದ ಮಹಿಳೆಯ ಕಿಡ್ನಾಪ್ ಹಾಗೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಾಗಲಿದೆ. ಕೆಲವೇ ಕ್ಷಣದಲ್ಲಿ ಕೋರ್ಟ್ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದೆ. ಈಗಾಗಲೇ ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಅತ್ಯಾಚಾರ ಪ್ರಕರಣಗಳಲ್ಲಿ ಕೆಆರ್ ನಗರ ಕಿಡ್ನಾಪ್ ಹಾಗೆ ಅತ್ಯಾಚಾರ ಪ್ರಕರಣ ಬಹಳ ಪ್ರಮುಖ ಪ್ರಕರಣವಾಗಿತ್ತು. ಮನೆ ಕೆಲಸದಾಕಿಯ ಮೇಲೆಯೇ ನಿರಂತರವಾಗಿ ಅತ್ಯಾಚಾರವನ್ನ ಎಸಗಿದಂತಹ ಆರೋಪ ಕೇಳಿಬಂದಿತ್ತು. ಅದಾದಂತಹ ನಂತರದಲ್ಲಿ ಆಕೆ ಆ ವಿಚಾರವನ್ನ ಬಾಯಿ ಬಿಡಬಾರದು ಅನ್ನುವಂತಹ ಕಾರಣಕ್ಕಾಗಿ ಆಕೆಯನ್ನ ಕಿಡ್ನಾಪ್ ಮಾಡಿದಂತಹ ಆರೋಪ ಕೇಳಿಬಂದಿತ್ತು. ಅದಾದ ಬಳಿಕ ಪ್ರಕರಣ ದಾಖಲಾಗುತ್ತೆ, ಪ್ರಕರಣದ ವಿಚಾರಣೆ ನಡೆಯುತ್ತೆ. ನಿನ್ನೆ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ, ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಎನ್ನುವಂತಹ ತೀರ್ಪನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನೀಡಿದೆ. ನ್ಯಾಯಾಧೀಶರಾದಂತಹ ಗಜಾನನ ಭಟ್ ಅವರು ಕೊಟ್ಟಂತಹ ತೀರ್ಪು ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಕರ್ಕೊಂಡು ಬರಲಾಗಿದೆ. ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಗೊತ್ತಾಗಲಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮತ್ತಷ್ಟು ಡೀಟೇಲ್ಸ್ ಏನು ಅಂದ್ರೆ, ಸರಣಿ ಅತ್ಯಾಚಾರ ಎಸಗಿರುವಂತಹ ಆರೋಪ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಏನಿದೆ, ಹಲವು ಕೇಸಸ್ಗಳು ಏನು ದಾಖಲಾಗಿದೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಈ ಪ್ರಕರಣ ಇದೆಯಲ್ಲ, ಮೈಸೂರಿನ ಕೆಆರ್ ನಗರದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣ ಕೂಡ ಒಂದು. ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರಬಾರದು ಅನ್ನುವಂತಹ ಕಾರಣಕ್ಕಾಗಿ ಆ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಕೂಡಿ ಹಾಕಲಾಗಿತ್ತು. ಕಳೆದ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕೇಸ್ ಸದ್ದು ಮಾಡಿತ್ತು. ಈ ಪ್ರಕರಣದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಗೆ ಭವಾನಿ ರೇವಣ್ಣ ಸೇರಿದಂತೆ ಒಟ್ಟು 9 ಮಂದಿ ಆರೋಪಿಗಳಿದ್ದಾರೆ. ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಹಾಗೆ ಎಚ್ ಡಿ ರೇವಣ್ಣಗೆ ಆಲ್ರೆಡಿ ಜಾಮೀನು ಸಿಕ್ಕಿದೆ. ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪ್ರಕರಣ ಸಂಬಂಧ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಿದ್ದು ಕಳೆದ ವರ್ಷದ ಮೇ 31ನೇ ತಾರೀಕು. ಆವತ್ತಿನಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ವಿವಿಧ ಅತ್ಯಾಚಾರ ಪ್ರಕರಣಗಳಲ್ಲಿ ಜಾಮೀನು ಪಡೆಯುವಂತಹ ಪ್ರಯತ್ನ ಮಾಡಿದ್ರಾದ್ರೂ ಇಲ್ಲಿ ತನಕ ಅವರ ವಿರುದ್ಧ ದಾಖಲಾಗಿರುವಂತಹ ಯಾವುದೇ ಅತ್ಯಾಚಾರ ಪ್ರಕರಣದಲ್ಲೂ ಅವರಿಗೆ ಜಾಮೀನು ಸಿಗಲಿಲ್ಲ. ಎಷ್ಟೇ ಕಾನೂನು ಹೋರಾಟ ಮಾಡಿದ್ರೂ ಜಾಮೀನು ಪಡೆಯುವುದಕ್ಕೆ ಪ್ರಜ್ವಲ್ ರೇವಣ್ಣಗೆ ಸಾಧ್ಯ ಆಗಿರಲಿಲ್ಲ. ಇದರ ಮಧ್ಯೆ ಪ್ರಕರಣದ ವಿಚಾರಣೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಹಾಗೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಬಲ ಸಾಕ್ಷಿಗಳು ಸಿಕ್ಕಂತಹ ಕಾರಣಕ್ಕಾಗಿ ಪ್ರಾಸಿಕ್ಯೂಷನ್ ಪ್ರಬಲ ವಾದವನ್ನ ಮಂಡಿಸಿದಂತಹ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ದೋಷಿ ಅನ್ನುವಂತಹ ತೀರ್ಪು ನಿನ್ನೆ ಬಂದಿದೆ. ಅವರ ವಿರುದ್ಧದ ಆರೋಪ ರುಜುವಾತಾಗಿದೆ. ಅವರ ವಿರುದ್ಧ ಇದ್ದಂತಹ ಅತ್ಯಾಚಾರ ಆರೋಪ ಸಾಬೀತಾಗಿದೆ. ಆ ಕಾರಣಕ್ಕಾಗಿ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅವರನ್ನ ಅಪರಾಧಿ ಅಂತ ಹೇಳಿ ಘೋಷಿಸಿದೆ. ಕೆಲವೇ ಕ್ಷಣದಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಗಜಾನನ ಭಟ್ ಅವರ ಮುಂದೆ ಹಾಜರುಪಡಿಸಲಾಗಿದೆ. ಸರ್ಕಾರದ ಪರವಾಗಿ ಬಿಎನ್ ಜಗದೀಶ್ ಅವರು ಹಾಜರಾಗಿದ್ದಾರೆ. ಸರ್ಕಾರದ ಪರವಾಗಿ ಬಿಎನ್ ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಈಗ ಅರ್ಜಿಯ ವಿಚಾರಣೆ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಯಾವುದರ ಬಗ್ಗೆ? ಶಿಕ್ಷೆಯ ಪ್ರಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಐಪಿಸಿ 376(2)(n) ಮತ್ತು ಕೆ ಇದರ ಅಡಿ ಆರೋಪ ಇದೆ. ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನ ನೀಡಬಹುದು. ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡಲಾಗಿದೆ. ಸಮಾಜದಲ್ಲಿರುವಂತಹ ತನ್ನ ಹೆಸರನ್ನ ತನ್ನ ಪ್ರಭಾವವನ್ನ ಬಳಸಿಕೊಂಡು ಅತ್ಯಾಚಾರ ಮಾಡಿದ್ದಾರೆ. ಇದಲ್ಲದೆ ಅದರ ವಿಡಿಯೋನ ಕೂಡ ರೆಕಾರ್ಡ್ ಮಾಡಿದ್ದಾರೆ. 10,000 ಸಂಬಳಕ್ಕಿದ್ದಂತಹ ಮನೆ ಕೆಲಸದಾಕೆ ಆಕೆಯ ಮೇಲೆ ನಿರಂತರ ಅತ್ಯಾಚಾರವನ್ನ ಮಾಡಲಾಗಿದೆ. ತನ್ನ ಪ್ರಭಾವವನ್ನ ಬಳಸಿ, ತನ್ನ ಹೆಸರನ್ನ ಬಳಸಿ. ಹೀಗಾಗಿ ಆತನಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಪರ ವಕೀಲರಾಗಿರುವಂತಹ ಬಿಎನ್ ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಆಲ್ರೆಡಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. 376(2)(n) ಈ ಸೆಕ್ಷನ್ ತಮ್ಮ ಸರ್ವೆಂಟ್ಗಳ ಮೇಲೆ ಅತ್ಯಾಚಾರ, ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಮ್ಮ ಸಬಾರ್ಡಿನೇಟ್ಗಳ ಮೇಲೆ ಮಾಡುವಂತಹ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸೆಕ್ಷನ್
376(2)ಕೆ ಇದು ನಿರಂತರ ಅತ್ಯಾಚಾರಕ್ಕೆ, ಪದೇ ಪದೇ ಅತ್ಯಾಚಾರ ಮಾಡುವುದಕ್ಕೆ ಹಾಕುವಂತಹ ಸೆಕ್ಷನ್. ಇನ್ನು ಸಂತ್ರಸ್ತೆ ಏನಿದ್ದಾರೆ ಆಕೆ ಅವಿದ್ಯಾವಂತೆ, ಯಾವುದೇ ಸ್ಟೇಟಸ್ ಇಲ್ಲ, ಕೆಲಸಕ್ಕಾಗಿ ಊರನ್ನ ಬಿಟ್ಟು ಈ ಮನೆಗೆ ಬಂದು ಕೆಲಸಕ್ಕೆ ಸೇರಿದ್ದಂತಹ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಅವರು ಮಾಡಿರುವಂತಹ ಅಪರಾಧ ಈಗಾಗಲೇ ಕೋರ್ಟ್ನಲ್ಲಿ ಸಾಕ್ಷಿಗಳ ಮೂಲಕ ಸಾಬೀತು ಕೂಡ ಆಗಿದೆ. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಸರ್ಕಾರದ ಪರ ವಕೀಲರಾಗಿರುವಂತಹ BN ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಶಿಕ್ಷೆಯ ಪ್ರಮಾಣ ಕೆಲವೇ ಕ್ಷಣದಲ್ಲಿ ಪ್ರಕಟ ಆಗುತ್ತೆ. ಆದರೆ ಆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡೋದಕ್ಕೂ ಮುಂಚೆ ಶಿಕ್ಷೆ ಎಷ್ಟು ಪ್ರಮಾಣದಲ್ಲಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತಹ ವಾದ ಪ್ರತಿವಾದವನ್ನ ಗಮನಿಸ್ತಾ ಇದ್ದೀರಿ. ಈಗ BN ಜಗದೀಶ್ ಸರ್ಕಾರದ ಪರ ವಕೀಲರು ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಈ ಪ್ರಕರಣದಲ್ಲಿ ಸಂತ್ರಸ್ತೆ ಏನಿದ್ದಾರೆ ಆಕೆ ಕೆಲಸಕ್ಕಾಗಿ ತಮ್ಮೂರನ್ನ ಬಿಟ್ಟು ಅಲ್ಲಿಗೆ ಹೋಗಿದ್ದವರು, ಹಾಸನಕ್ಕೆ ಹೋಗಿದ್ದವರು, ಅಲ್ಲಿ ಹೋಗಿ ಕೆಲಸವನ್ನ ಮಾಡ್ತಾ ಇದ್ರು. ಊರು ಬಿಟ್ಟು ಊರಿಗೆ ಕೆಲಸಕ್ಕಾಗಿ ಬಂದಂತ ಮಹಿಳೆ, ಆಕೆ ಅವಿದ್ಯಾವಂತೆ ಕೂಡ. ಅಂಥ ಮಹಿಳೆಯ ಮೇಲೆ ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಪ್ರಭಾವವನ್ನ ಬಳಸಿಕೊಂಡು, ತಮ್ಮ ಹೆಸರನ್ನ ಬಳಸಿಕೊಂಡು ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾರೆ. ಒಂದು ಸಲ ಎರಡು ಸಲ ಅಲ್ಲ, ಪದೇ ಪದೇ ಆ ಮಹಿಳೆಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ. ಅತ್ಯಾಚಾರ ಮಾಡಿದ ಮಾತ್ರ ಅಲ್ಲ, ತಾವು ಮಾಡಿದಂಥ ಆ ಹೀನಾಯ ಕೃತ್ಯ, ಆ ಹೇಯ ಕೃತ್ಯ ಏನಿದೆ ಅದನ್ನ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗರಿಷ್ಠ ಪ್ರಮಾಣದ ಶಿಕ್ಷೆಯನ್ನ ನೀಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು ಅನ್ನುವಂಥ ಒತ್ತಾಯವನ್ನ, ಅನ್ನುವಂಥ ವಾದವನ್ನ ಸರ್ಕಾರದ ಪರ ವಕೀಲರಾಗಿರುವಂತಹ BN ಜಗದೀಶ್ ಮಂಡನೆ ಮಾಡ್ತಿದ್ದಾರೆ. 10,000 ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಂಥ ಮಹಿಳೆ ಈಕೆ ಊರು ಬಿಟ್ಟು ಊರಿಗೆ ಬಂದಿದ್ರು ಕೆಲಸಕ್ಕಾಗಿ. ಆಕೆಯ ಮೇಲೆ ಪದೇ ಪದೇ ಅತ್ಯಾಚಾರ ಮಾಡುವಂತಹ ಕೆಲಸ ಆಗಿದೆ. ನಿರಂತರವಾಗಿ ಅತ್ಯಾಚಾರ, ತಮ್ಮ ಪ್ರಭಾವವನ್ನ ಬಳಸಿಕೊಂಡು ಕೆಲಸ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿ ಆ ಮಹಿಳೆಗೆ ನಿರ್ಮಾಣ ಆಗಿತ್ತು. ಕೆಲಸ ಬಿಟ್ಟು ಓಡ್ ಹೋಗಬೇಕು ಅನ್ನುವಂತಹ ಸ್ಥಿತಿ, ಆಕೆಯ ಬಟ್ಟೆ ಬರಗಳನ್ನ ಬಿಟ್ಟು ಆಕೆ ತನ್ನ ಮನೆಗೆ ಓಡ್ ಬರಬೇಕಾಯ್ತು ಅಂಥೇಳಿ ಕೋರ್ಟ್ನಲ್ಲಿ ಆಕೆಗಾದಂಥ ಆ ಅನ್ಯಾಯ ಏನಿದೆ, ಆ ಸಂತ್ರಸ್ತೆಗಾದಂಥ ಅನ್ಯಾಯ, ಅದನ್ನ ಬಿಚ್ಚಿಡುವಂತಹ ಕೆಲಸವನ್ನ ಸದ್ಯ ಸರ್ಕಾರದ ಪರ ವಕೀಲರಾಗಿರುವಂತಹ ಜಗದೀಶ್ ಅವರು, BN ಜಗದೀಶ್ ಅವರು ಮಾಡ್ತಿದ್ದಾರೆ. ಅದರ ಡೀಟೇಲ್ಸ್ನ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಸಂತ್ರಸ್ತ ಮಹಿಳೆಗೆ ಮಗ ಹಾಗೆ ಮಗಳಿದ್ದಾರೆ. ಆರೋಪಿ ವಯಸ್ಸಿನ ಮಗ ಇದ್ದಾನೆ. ಅಂದ್ರೆ ಆ ಸಂತ್ರಸ್ತ ಮಹಿಳೆ ಏನಿದ್ದಾರೆ, ಅತ್ಯಾಚಾರಕ್ಕೊಳಗಾದಕ್ಕೆ ಪ್ರಜ್ವಲ್ ರೇವಣ್ಣ ಅವರಿಂದ, ಆ ಮಹಿಳೆಗೆ ಪ್ರಜ್ವಲ್ ರೇವಣ್ಣ ವಯಸ್ಸಿನ ಮಗ ಇದ್ದಾನೆ. ಅಷ್ಟು ದೊಡ್ಡ ಮಗ ಇದ್ದಾನೆ. ಅಂತಹ ಹಿರಿಯ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿರೋದು ತನ್ನ ಪ್ರಭಾವವನ್ನ ಬಳಸಿ ಪ್ರಜ್ವಲ್ ರೇವಣ್ಣ. ಸಂತ್ರಸ್ತ ಮಹಿಳೆಗೆ ಒಬ್ಬ ಮಗ ಹಾಗೆ ಒಬ್ಬ ಮಗಳಿದ್ದಾರೆ. ಆರೋಪಿ ತುಂಬಾನೇ ಪ್ರಭಾವಿಯಾಗಿದ್ದಾನೆ. ರೇಪ್ ಕೇವಲ ದೈಹಿಕ ಹಿಂಸೆಯಲ್ಲ, ಮಾನಸಿಕ ಹಿಂಸೆ ಕೂಡ ಆಗಿದೆ ಅಂತ ಹೇಳಿ ಸರ್ಕಾರದ ಪರ ವಕೀಲರಾಗಿರುವಂತಹ BN ಜಗದೀಶ್ ಅವರು ವಾದವನ್ನ ಮಂಡಿಸುತ್ತಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರ ವಾದವನ್ನ ಗಮನಿಸ್ತಾ ಇದ್ದೀರಿ. 10 ವರ್ಷಗಳ ಒಳಗಡೆ ಖಂಡಿತವಾಗ್ಲೂ ಶಿಕ್ಷೆಯನ್ನ ನೀವು ಪ್ರಕಟ ಮಾಡಬಾರದು. ಅಷ್ಟು ಕಡಿಮೆ ಪ್ರಮಾಣದ ಶಿಕ್ಷೆ, 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕು. ಆ ಮೂಲಕ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನ ನ್ಯಾಯಾಲಯ ಮಾಡಬೇಕಾಗಿದೆ. ಯಾವುದೇ ಕಾರಣಕ್ಕೂ 10 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಯನ್ನ ನೀಡುವುದಕ್ಕೆ ಹೋಗಬೇಡಿ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ವಾದವನ್ನ ಮಂಡಿಸುತ್ತಿದ್ದಾರೆ. ಅತ್ಯಾಚಾರ ಕೇವಲ ದೇಹದ ಮೇಲಾಗಿಲ್ಲ, ಆಕೆಯ ಮನಸ್ಸಿನ ಮೇಲೂ ಆಗಿದೆ. ವಿಡಿಯೋ ನೋಡಿದ ಬಳಿಕ ಆಕೆ ಆತ್ಮಹತ್ಯೆಗೂ ಕೂಡ ನಿರ್ಧಾರ ಮಾಡಿದ್ಲು. ಜೀವಕ್ಕಿಂತ ಹೆಚ್ಚಿನ ಹಾನಿ ಸಂತ್ರಸ್ತ ಮಹಿಳೆಗಾಗಿದೆ. ಅಷ್ಟು ಅವಮಾನಗಳನ್ನ ಆಕೆ ಎದುರಿಸಿದ್ದಾಳೆ, ಅಷ್ಟು ಅಪಮಾನಗಳನ್ನ ಫೇಸ್ ಮಾಡಿದ್ದಾಳೆ. ಅತ್ಯಾಚಾರ ಆಗಿರುವುದು ಕೇವಲ ಆಕೆಯ ದೇಹದ ಮೇಲೆ ಮಾತ್ರ ಅಲ್ಲ, ಆಕೆಯ ಮನಸ್ಸಿನ ಮೇಲಾಗಿದೆ, ಆಕೆಯ ವ್ಯಕ್ತಿತ್ವದ ಮೇಲಾಗಿದೆ, ಸಮಾಜದಲ್ಲಿ ಜನ ಆಕೆಯನ್ನ ನೋಡೋ ರೀತಿಯ ಮೇಲಾಗಿದೆ. ಜೀವಕ್ಕಿಂತ ದೊಡ್ಡ ಹಾನಿಯನ್ನ ಆ ಸಂತ್ರಸ್ತೆ ಫೇಸ್ ಮಾಡ್ತಾ ಇರೋದು. ಹೀಗಾಗಿ ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ 10 ವರ್ಷಕ್ಕಿಂತ ಕಮ್ಮಿಯ ಶಿಕ್ಷೆಯನ್ನ ನೀಡೋಕೆ ಹೋಗಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.